ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬಂದಿರೋದು ಬಾದಾಮಿ ಹತ್ತಿರ ಇರುವಂಥ ಪಟ್ಟದಕಲ್ಲಿಗೆ ಬಂದಿದ್ದೀವಿ. ನಿಮಗೆ ಸುವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ತೋರಿಸಲು ಪ್ರಯತ್ನಿಸುವೆ. ಬನ್ನಿ ವೀಕ್ಷಕರೇ, ನೋಡೋಣ. ನೋಡಿ ವೀಕ್ಷಕರೇ, ಎಷ್ಟು ಸುಂದರವಾಗಿದೆ ಈ ತಾಣ. ನೀವು ಬಂದರೆ ಇಲ್ಲಿ ಬರ್ರಿ, ನೋಡ್ರಿ ಎಷ್ಟು ಚೆನ್ನಾಗಿದೆ. ಇದರನ್ನ ಅನುಭವ ನೀವು ಅನುಭವಿಸ್ರಿ. ಯಾಕಂದರೆ ಎರಡು ಕಣ್ಣುಗಳು ನೋಡಲು ಸಾಲುವುದಿಲ್ಲ ವೀಕ್ಷಕರೇ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಮಲಪ್ರಭಾ ನದಿಯ ಎಡದಂಡೆಯಲ್ಲಿರುವ ಪಟ್ಟದಕಲ್ಲು ವೀಕ್ಷಕರೇ. ಚಾಲುಕ್ಯರ ಸಾಂಸ್ಕೃತಿಕ ರಾಜಧಾನಿಯಾಗಿತ್ತು. ಪಟ್ಟದಕಲ್ಲು ಬಾದಾಮಿಯಿಂದ ಸುಮಾರು 22 ಕಿಲೋಮೀಟರ್ ಮತ್ತು ಐಹೊಳೆಯಿಂದ 13 ಕಿಲೋಮೀಟರ್ ಇದೆ ವೀಕ್ಷಕರೇ. ಪಟ್ಟದಕಲ್ಲಿನ ಪ್ರಮುಖ ದೇವಾಲಯಗಳು ಇವು ಆಗಿವೆ ವೀಕ್ಷಕರೇ. ನೀವು ನೋಡ್ತಾ ಇರ್ಬೋದು, ಮಲ್ಲಿಕಾರ್ಜುನ ದೇವಾಲಯ, ಗಳಗನಾಥ ದೇವಾಲಯ, ಸಂಗಮೇಶ್ವರ ದೇವಾಲಯ ಇದೆ ವೀಕ್ಷಕರೇ. ಬನ್ನಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ನೋಡ್ತಾ ಇರೋದು ವೀಕ್ಷಕರೇ, ಇದು ಕಾಡಸಿದ್ದೇಶ್ವರ ದೇವಾಲಯ. ಇಲ್ಲೇನು ಕಾಣಿಸೋದಿಲ್ಲ, ಇದು ಕಾಡಸಿದ್ದೇಶ್ವರ ದೇವಾಲಯ. ಇದು ಸರಳ ಶೈಲಿಯ ಈ ದೇವಾಲಯವು ಬಹುಶಃ 7ನೇ ಶತಮಾನದ ಮಧ್ಯ ಭಾಗದಲ್ಲಿ ನಿರ್ಮಾಣವಾಗಿದ್ದು, ತಲೆವಿನ್ಯಾಸವನ್ನು ವಿಸ್ತರಿಸುವ ವಾಸ್ತುಶೈಲಿಯ ಒಂದು ಪ್ರಾಯೋಗಿಕ ಹಂತವನ್ನು ನಿರ್ಧರಿಸಿದೆ ವೀಕ್ಷಕರೇ. ಇದು ಈಗ ಅದೇ ವೀಕ್ಷಕರೇ, ನಾವು ಮುಂದೆ ನೋಡ್ತಾ ಇದೀವಪ್ಪ ಅಂತಂದ್ರೆ ಜಂಬುಲಿಂಗ ದೇವಾಲಯ ನೋಡ್ತಾ ಇದೀವಿ ವೀಕ್ಷಕರೇ. ಹೊರಟಿದೀವಿ ನಾವೀಗ. ಇದು ಸುಮಾರು 7ನೇ ಶತಮಾನದ ಮಧ್ಯ ಭಾಗದಲ್ಲಿ ನಿರ್ಮಾಣವಾಗಿದ್ದು, ಈ ದೇವಾಲಯವು ಮೊದಲ ಬಾರಿಗೆ ಶಿಖರದ ಮುಂಭಾಗದಲ್ಲಿ ಪ್ರಮುಖವಾಗಿ ಕಾಣುವ ಶುಕನಾಶ ಮತ್ತು ದೇವಾಲಯದ ಮುಂದೆ ನಂದಿ ಮಂಟಪವನ್ನು ಅಳವಡಿಸುವ ವಾಸ್ತುಶೈಲಿಯಲ್ಲಿನ ಪ್ರಾಯೋಗಿಕ ಒಂದು ಹಂತವನ್ನು ಪ್ರತಿನಿಧಿಸುತ್ತದೆ ವೀಕ್ಷಕರೇ. ಅದೇ ರೀತಿ ಮುಂದು ಗಳಗನಾಥ ದೇವಾಲಯ. ಇದು ಗಳಗನಾಥ ದೇವಾಲಯ ಬಗ್ಗೆ ಹೇಳ್ಬೇಕಂದ್ರೆ, ಈ ದೇವಾಲಯವು ಆಂಧ್ರ ಪ್ರದೇಶದ ಅಲಂಪುರದ ದೇವಾಲಯ ಸಮೂಹಗಳಲ್ಲಿನ ರಚನಾ ಸಾಮ್ಯತೆಗಳಿಂದ ಬಹುಶಃ ಅಲಂಪುರದ ವಾಸ್ತುಶಿಲ್ಪಗಳೇ ಈ ದೇವಾಲಯವನ್ನು ನಿರ್ಮಿಸಿರಬಹುದು ಎಂದು ತೋರಲಾಗುತ್ತದೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ಈ ಶಿಲಾನ್ಯಾಸ ವೀಕ್ಷಕರೇ. ಇದು ಏನು ಪಟ್ಟದಕಲ್ಲು ಇದೆಯಲ್ಲ, ಇದು ಉತ್ತರ ಭಾರತದ ದೇವಾಲಯಗಳನ್ನು ಮತ್ತು ದಕ್ಷಿಣ ಭಾರತದ ದೇವಾಲಯಗಳನ್ನು ಮತ್ತು ಚಾಲುಕ್ಯರ ವಾಸ್ತುಶಿಲ್ಪ ಹೊಂದಿದೆ. ಅದಕ್ಕೆ ವಿಶ್ವಸಂಸ್ಥೆಯವರು ಪಟ್ಟದಕಲ್ಲನ್ನು ವಿಶ್ವ ಪರಂಪರಾ ಸ್ಮಾರಕಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ವೀಕ್ಷಕರೇ. ಇದು ಕರ್ನಾಟಕದಲ್ಲಿ ಪಟ್ಟದಕಲ್ಲು ಮತ್ತು ಹಂಪಿ ವಿಶ್ವ ಪರಂಪರಾ ಸ್ಮಾರಕಗಳಾಗಿವೆ ವೀಕ್ಷಕರೇ. ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಇದು ಚಾಲುಕ್ಯ ಅರಸರು ಬಾದಾಮಿಯಲ್ಲಿ ಆಳ್ವಿಕೆ ಮಾಡಿದರೂ ಕೂಡ ಪಟ್ಟದಕಲ್ಲಿನಲ್ಲಿ ಪಟ್ಟಾಭಿಷೇಕರಾಗುತ್ತಿದ್ದರು. ಏಕೆಂದರೆ ಇಲ್ಲಿ ಮಲಪ್ರಭಾ ನದಿಯು ದಕ್ಷಿಣ ವಾಹಿನಿಯಿಂದ ಉತ್ತರ ವಾಹಿನಿಯಾಗಿ ಹರಿದಿರುವ ನದಿಯ ನೀರು ಪುಣ್ಯ ಜಲ. ಇಲ್ಲಿ ಪಟ್ಟಾಭಿಷೇಕ ಮಾಡಿಕೊಂಡರೆ ಜೀವನದಲ್ಲಿ ದಿಗ್ವಿಜಯ ಸಾಧಿಸಬಹುದು ಮತ್ತು ಸಾಮ್ರಾಜ್ಯ ವಿಸ್ತರಣೆ ಮಾಡ್ಕೋಬಹುದು ಎಂಬ ನಂಬಿಕೆಯಿಂದ ಪಟ್ಟಾಭಿಷೇಕ ಮಾಡಿಕೊಳ್ಳುತ್ತಿದ್ದರು ವೀಕ್ಷಕರೇ. ಯುವ ರಾಜರ ಪಟ್ಟಾಭಿಷೇಕ ನಡೆಯುವ ಸ್ಥಳವಾಗಿದ್ದರಿಂದ ಮುಂದೆ ಪಟ್ಟದಕಲ್ಲು ಎಂಬ ಹೆಸರು ಬಂದಿರಬಹುದು. ಸ್ಥಳೀಯ ಒಂದು ಶಾಸನದಲ್ಲಿ ಇದನ್ನು ತಿಳಿಸಿದ್ದಾರೆ ವೀಕ್ಷಕರೇ. ನಾವು ಈ ಪಟ್ಟದಕಲ್ಲು ಸ್ಮಾರಕ ಸಮೂಹ ವಿಶ್ವ ಪರಂಪರೆಯ ರಾಜಕೀಯ ಹಿನ್ನೆಲೆ ನೋಡೋದಾದರೆ, ಕ್ರಿಸ್ತಶಕ 6ನೇ ಶತಮಾನದಲ್ಲಿ ವಾತಾಪಿಯನ್ನು ಅಂದರೆ ಬಾದಾಮಿ ರಾಜಧಾನಿ ಮಾಡಿಕೊಂಡು ಪಶ್ಚಿಮ ಚಾಲುಕ್ಯ ವಂಶವನ್ನು ಸಂಸ್ಥಾಪಿಸಿದ 1ನೇ ಪುಲಕೇಶಿಯು ಹಾಗೂ ಕರ್ನಾಟಕ ಚರಿತ್ರೆಯಲ್ಲಿ ಉಜ್ವಲ ಯುಗಕ್ಕೆ ನಾಂದಿ ಹಾಡಿದ ಪಲ್ಲವರ ದೊರೆಯಾದ ನರಸಿಂಹವರ್ಮನು ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ಬಾದಾಮಿಯನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ವಾತಾಪಿಕೊಂಡು ಎಂಬ ಬಿರುದನ್ನು ಪಡೆದಿದ್ದನು ವೀಕ್ಷಕರೇ. ಇಮ್ಮಡಿಯ ಪುಲಕೇಶಿಯ ಮಗನಾದ ಮೊದಲನೇ ವಿಕ್ರಮಾದಿತ್ಯನು ಪಲ್ಲವರ ಅಧೀನದಲ್ಲಿದ್ದು ಚಾಲುಕ್ಯ ಸಾಮ್ರಾಜ್ಯವನ್ನು ಪುನರ್ ಪ್ರತಿಷ್ಠಾಪಿಸಿದ ಕೀರ್ತಿಗೆ ಪಾತ್ರರಾದ ಮೊದಲನೇ ವಿಕ್ರಮಾದಿತ್ಯನು ವೈಷ್ಣವ ಧರ್ಮವನ್ನು ತ್ಯಜಿಸಿ, ಆದ್ದರಿಂದ ಪಟ್ಟದಕಲ್ಲಿನ ಎಲ್ಲಾ ದೇವಾಲಯಗಳು ಶೈವ ದೇವಾಲಯಗಳಾಗಿವೆ ವೀಕ್ಷಕರೇ. ಇದು ವೀಕ್ಷಕರೇ ಚಂದ್ರಶೇಖರ ದೇವಾಲಯ ವೀಕ್ಷಕರೇ. ಅಂತ ಇದೇನು ನೋಡ್ತಾ ಇದ್ದೀರಲ್ಲ, ಇದು ಸಂಗಮೇಶ್ವರ ದೇವಾಲಯ ವೀಕ್ಷಕರೇ. ಇದು ಶಾಸನಗಳಲ್ಲಿ ವಿಜಯೇಶ್ವರ ಮನೆ ಎಂದು ಉಲ್ಲೇಖಿತವಾದ ಈ ದೇವಾಲಯದ ನಿರ್ಮಾಣವು ಚಾಲುಕ್ಯರ ವಿಜಯಾದಿತ್ಯನಿಂದ ಕ್ರಿಸ್ತಶಕ 696ರಿಂದ 733ರಲ್ಲಿ ಆರಂಭಗೊಂಡಿದ್ದು, ಸುಮಾರು ಕ್ರಿಸ್ತಶಕ 720ರಲ್ಲಿ ಮುಂದೆ ಅನೇಕ ದೊರೆಗಳ ಪ್ರಯತ್ನಗಳ ನಡುವೆಯೂ ಅಪೂರ್ಣವಾಗಿ ಉಳಿದಿದೆ. ಅಲ್ಲಿ ಲಿಂಗಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಲಿಂಗದ ರೂಪದಲ್ಲಿ ಭಗವಂತನನ್ನು ಕಾಣಬಹುದು.
ಇಲ್ಲಿನ ಶಾಸನಗಳು ದೇವಾಲಯದ ವಿವಿಧ ಭಾಗಗಳ ನಿರ್ಮಾಣಕರ್ತರ ಹಾಗೂ ಶಿಲ್ಪಿಗಳ ಹೆಸರುಗಳನ್ನು ಉಲ್ಲೇಖಿಸುತ್ತದೆ. ಇಲ್ಲಿ ನೋಡ್ತಾ ಇದ್ರು ಇದು ಸಂಗಮೇಶ್ವರ ದೇವಾಲಯ. ಲಿಂಗನ ರೂಪದಲ್ಲಿ ನಾವು ಸಂಗಮೇಶ್ವರ ದೇವರನ್ನು ಕಾಣಬಹುದು ವೀಕ್ಷಕರೇ. ನಿನ್ನೆ ಮೊನ್ನೆ ಕಟ್ಟಿದಾರೇನೋ ಎನ್ನುವ ಥರ ಶಿಲ್ಪಕಲೆಗಳು, ಕಂಬಗಳು, ಶಾಸನಗಳು ಇಲ್ಲೆಲ್ಲ ನೋಡ್ಕೋಬಹುದು. ಇಲ್ಲಿ ಶಾಸನ ನೋಡ್ಬೋದು ವೀಕ್ಷಕರೇ. ಓಂ ನಮಃ ಶಿವಾಯ ಅಂತ ಬರೆದಿರುವಂಥ ಶಾಸನ. ಇದು ಶಾಸನ ಓಂ ನಮಃ ಶಿವಾಯ ಅಂತ ಬರೆದಿರುವಂಥ ಶಾಸನವಾಗಿದೆ ವೀಕ್ಷಕರೇ. ಲಿಂಗದ ಎದುರುಗಡೆ ಬಸವಣ್ಣ ಇರುವಂತ ಬಸವಣ್ಣನ ಮೂರ್ತಿ ಭಂಗ ಮಾಡಿದ್ದಾರೆ ವೀಕ್ಷಕರೇ. ಇಲ್ಲಿ ನೋಡ್ಕೋಬಹುದು. ಕೆಲವು ಯುದ್ಧವರು, ದಾಳಿಕೋರರು, ಅಕ್ಕಪಕ್ಕದಲ್ಲಿರುವಂತಹ ರಾಜರು, ಕೆಲವು ದಾಳಿಕೋರರು ಮಾಡಿರುವಂತಹ ದಾಳಿಗಳಿಂದ ಇಂತಹ ಅವಶೇಷಗಳು ಹಾಳಾಗಿವೆ ಎಂಬುದು ಇಲ್ಲಿ ವೀಕ್ಷಣೆ ಮಾಡಬಹುದು ವೀಕ್ಷಕರೇ. ಇದೇನು ಕಾಣಿಸ್ತಾ ಇದೆಯಲ್ಲ, ಇದು ವಿರೂಪಾಕ್ಷ ದೇವಾಲಯ. ಇಲ್ಲಿ ಎಲ್ಲ ಇದೆ. ಇದೇನು ಕಾಣಿಸ್ತಾ ಇದೆಯಲ್ಲ, ಇದು ಮಲ್ಲಿಕಾರ್ಜುನ ದೇವಾಲಯ. ಅಲ್ಲೆಲ್ಲ ಲಿಂಗ ಸ್ಥಾಪನೆ ಮಾಡಿದ್ದಾರೆ ಬಸವಣ್ಣ. ಇದು ವೀಕ್ಷಕರೇ ನೀವು ನೋಡ್ತಾ ಇರುವಂತಹ ಇದು ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ. ಈ ಕಡೆ ನೋಡ್ತಾ ಇರ್ಬೋದು ವೀಕ್ಷಕರೇ, ಎಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಅವ್ರಿಗೂ ತೋರಿಸ್ತಾರೆ, ಪ್ರವಾಸಿಗರು ಇಲ್ಲಿ ಬರ್ತಾ ಇದ್ದಾರೆ. ಯಾಕಂದರೆ ಪ್ರವಾಸಿಗರು ತೋರಿಸ್ತಾರೆ, ಪ್ರವಾಸಿಗರು ಬರ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ವೀಕ್ಷಕರೇ. ಸರ್ ಇತ್ತು ಭಾರಿ ಐತೆ ನೋಡ್ರಿ ಸರ್, ಎಷ್ಟು ಚೆನ್ನಾಗಿದೆ ನೋಡಿ ವೀಕ್ಷಕರೇ. ಕೆತ್ತನೆಗಳು, ಹಳೆ ಕಾಲದ ಕೆತ್ತನೆಗಳು ಎಷ್ಟು. ವೀಕ್ಷಕರೇ, ನಾವೀಗ ಒಳಗಡೆ ಹೋಗ್ತಾ ಇರುವ ದೇವಾಲಯ ಯಾವ್ದಪ್ಪ ಅಂತಂದ್ರೆ ವಿರೂಪಾಕ್ಷ ದೇವಾಲಯ. ಚಾಲುಕ್ಯ ದೊರೆ 2ನೇ ವಿಕ್ರಮಾದಿತ್ಯನು ಕ್ರಿಸ್ತಕ 733-745 ಪಟ್ಟದ ರಾಣಿ ಲೋಕ ಮಹಾದೇವಿಯು ಕ್ರಿಸ್ತಕ 740 ಸುಮಾರಿಗೆ ಈ ದೇವಾಲಯವನ್ನು ಕಟ್ಟಿಸಿದಳು. ಕಂಚಿನ ವಿಜಯದ ಕಾಲದಲ್ಲಿ ಅಲ್ಲಿನ ಕೈಲಾಸನಾಥ ದೇವಾಲಯದ ಭವ್ಯತೆಯನ್ನು ಕಂಡು ಪ್ರಭಾವಿತನಾದ ವಿಕ್ರಮಾದಿತ್ಯನು ಈ ದೇವಾಲಯದ ನಿರ್ಮಾಣ ಕಾರ್ಯವನ್ನು ಪ್ರಸಿದ್ಧಿ ವಾಸ್ತುಶಿಲ್ಪಿಗಳಾದ ಅನಿವಾರ್ಯತಾಚಾರಿಗುಂಡ ಹಾಗೂ ಸರ್ವಸಿದ್ಧಿ ಆಚಾರ್ಯರಿಗೆ ವಹಿಸಿದನು. ಆದ್ದರಿಂದ ವಿರೂಪಾಕ್ಷ ದೇವಾಲಯದ ತಳವಿನ್ಯಾಸದ ಮತ್ತು ನಿರ್ಮಾಣದ ಶೈಲಿಗಳು ಕೈಲಾಸನಾಥ ದೇವಾಲಯಗಳನ್ನು ಬಹುಮಟ್ಟಿಗೆ ಹೋಲುತ್ತವೆ. ಮುಂದೆ ರಾಷ್ಟ್ರಕೂಟರು ಎಲ್ಲೋರದಲ್ಲಿ ಕಟ್ಟಿಸಿದ ಜಗತ್ಪ್ರಸಿದ್ಧ ಕೈಲಾಸನಾಥ ದೇವಾಲಯಕ್ಕೂ ಮೂಲ ಮಾದರಿಯನ್ನು ಒದಗಿಸಿದ ವೀಕ್ಷಕರೇ. ಶಾಸನದಲ್ಲಿ ಲೋಕೇಶ್ವರ ಮಹಾತೈಲ ಪ್ರಸಾದ ಎಂದು ಉಲ್ಲೇಖಿಸಲ್ಪಡುವ ಈ ದೇವಾಲಯದ ತಳವಿನ್ಯಾಸದಲ್ಲಿ ಪ್ರದಕ್ಷಿಣಾ ಪಥದಿಂದ ಪೂರಕವಾದ ಗರ್ಭಗೃಹ ಒಳಗೊಂಡಿದೆ. ವಾಸ್ತುಶೈಲಿಯ ಎಲ್ಲಾ ಪ್ರಮುಖ ಅಂಶಗಳನ್ನು ಒಳಗೊಂಡಿರುವ ಈ ದೇವಾಲಯ ದ್ರಾವಿಡ ಶೈಲಿಯ ವಿಶಿಷ್ಟ ಕಲಾಕೃತಿ ಎನಿಸಿದೆ. ಬಾದಾಮಿ ಚಾಲುಕ್ಯರ ಶೈಲಿಯ ಧಾರ್ಮಿಕ, ಸಾಮಾಜಿಕ ಹಾಗೂ ಪೌರಾಣಿಕ ಚಿತ್ರಗಳು, ಅತ್ಯುತ್ತಮ ಶಿಲ್ಪಗಳನ್ನು ಹೊಂದಿರುವ ಈ ದೇವಾಲಯವು ನಿಜಕ್ಕೂ ಒಂದು ಅಪೂರ್ವ ಶಿಲ್ಪಗಾರ. ಈ ದೇವಾಲಯದ ಭಿತ್ತಿ ಹಾಗೂ ಪ್ರವೇಶ ದ್ವಾರದ ಮೇಲೆ ಬರೆದಿರುವ ಶಾಸನದಲ್ಲಿ ಇದರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಸನ್ಮಾನ ದೇವಾಲಯಕ್ಕೆ
ಕೊಟ್ಟ ದಾನ ಧರ್ಮ ಮತ್ತಿತರ ಅಮೂಲ್ಯ ವಿವರಗಳಾಗಿವೆ ವೀಕ್ಷಕರೇ. ಇದು ಎದುರುಗಡೆ ಕಾಣಿಸ್ತಾ ಇರೋದು ನಂದಿ ಬಸವಣ್ಣ ವಿಗ್ರಹವನ್ನು ನೋಡಬಹುದು ವೀಕ್ಷಕರೇ. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತಂದ್ರೆ ಈಗ ಬಂದು ಕೂತಿದೆ ಏನೋ ಅನ್ನುವ ರೀತಿಯಲ್ಲಿ ಕೆತ್ತನೆ ಮಾಡಿದ್ದಾರೆ ವೀಕ್ಷಕರೇ. ನೋಡ್ರಪ್ಪ ಬಂದ್ರೆ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗೈತಿ, ಎಷ್ಟು ಕೆತ್ತನೆ ಮಾಡ್ಯಾರ. ನಿಮಗೆ ಮಾಡಕ್ ಆಗಂಗಿಲ್ಲ, ಅದ್ರ ಮಾಡಿದವ್ರದ್ರೆ ಬಂದು ನೋಡಿ ಹೋಗ್ರಿ. ಆದ್ರೆ ನಾಶನ ಮಾಡಬೇಡ್ರಿ. ನಿಮ್ಗ ಗೊತ್ತಿರೋ ಹಾಗೆ ನಾಶ ಮಾಡಿದವ್ರು ಯಾರು ಉಳಿದಿಲ್ಲ, ನಾಶ ಮಾಡಿದವ್ರು ಹೋಗ್ಯಾರ. ಒಳ್ಳೇದು ಮಾಡ್ರಿ, ಒಳ್ಳೆ ಆಚಾರ ವಿಚಾರ ಇಟ್ಕೋರಿ, ಒಳ್ಳೇದಾಗ್ತೈತಿ. ನೋಡ್ರಿ ಕಲ್ಲಾಗ ಎಷ್ಟು ಚಂದ ಇದು ಮಾಡಿದಾರ. ಎಷ್ಟು ಒಳ್ಳೆಯ ಕಲಾಚಿತ್ರಗಳು ಇವೆ ನೋಡ್ರಿ. ಕೆಲವು ಹೇಳಬಾರದು, ಕೆಲವು ಕೇಳಬಾರದು ಎನ್ನುವಂಥ ವಿಷಯಗಳು ಸಹ ಈ ಕಲ್ಲಿನ ಮೇಲೆ ಕೆತ್ತಿರುವ ದೃಶ್ಯಗಳು ನಾವಿಲ್ಲಿ ನೋಡ್ಕೋಬಹುದು ವೀಕ್ಷಕರೇ. ನೋಡ್ರಿ, ಕೆಲವು ನೋಡಿ ಕಲಿಬೇಕಂತ, ಕೆಲವು ಮಾಡಿ ಕಲಿಬೇಕಂತ, ಕೆಲವು ನೈಸರ್ಗಿಕವಾಗಿ ಕಲಿಸ್ತೈತಂತ. ಆದ್ರೆ ಇವ್ರು ಯಾವುದು ಬಿಟ್ಟಿಲ್ಲ, ಎಲ್ಲಾನು ಕೆತ್ತನೆ ಮಾಡಿದ್ದಾರೆ ವೀಕ್ಷಕರೇ. ನೋಡ್ರಿ, ಕೆಲವ್ರಿಗೆ ಇದು ಕಲ್ಲು ಅಂತ ಕಾಣಿಸ್ಬೋದು, ಆದರೆ ಇದರ ಪರಿಶ್ರಮ ಪಟ್ಟಿರುವಂತಹ ಕಲ್ಲುಗಳ ಹಿಂದೆ ಇದರ ಅರ್ಥ ಆಗ್ತೈತಿ, ಇದರ ಪರಿಶ್ರಮ ಎಷ್ಟಾಗಿರ್ಬೋದು ಅಂತ. ದೇವಾಲಯಗಳ ಸ್ವಚ್ಛತೆ ಮತ್ತು ದೇವಾಲಯಗಳ ಸುತ್ತಮುತ್ತಲಿನ ಪರಿಸರವನ್ನು ನೋಡಿ ಭಾರತ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಸ್ಥಾಪಿಸಿರುವ ಅತ್ಯುತ್ತಮ ಪ್ರವಾಸಿ ಸ್ನೇಹಿ ಪ್ರಶಸ್ತಿಯನ್ನು ಪಟ್ಟದಕಲ್ಲು ಸ್ಮಾರಕ ಸಮೂಹ 2001ರಲ್ಲಿ ತನ್ನ ಮಡಿಲಿಗೆ ಸೇರಿಸಿಕೊಂಡಿದೆ. ಇದು ದಕ್ಷಿಣ ಭಾರತದಲ್ಲಿಯೇ ಪ್ರಥಮವಾಗಿದೆ ಮತ್ತು ಬಾಗಲಕೋಟೆ ಜಿಲ್ಲಾಡಳಿತ 2005-2006ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನೀಡಿ ಗೌರವಿಸಿದೆ ವೀಕ್ಷಕರೇ.
ಇಂತಹ ಪರಿಶ್ರಮ ಪಟ್ಟು ಕೆತ್ತನೆ ಮಾಡಿರುವಂತಹ ವಿಗ್ರಹಗಳು ಸಹ ಇಲ್ಲಿ ಕೆಲವು ದಾಳಿಕೋರರಿಂದ ನಾಶವಾಗಿವೆ ಎಂಬುದು ಸಹ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ರೀ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಮೂರ್ತಿ ಕೆತ್ತನೆ. ಅಲ್ಲಿ ಮುಂದೆ ಕಾಣಿಸ್ತಾ ಇರ್ಬೋದು ಬಸವನ ಮೂರ್ತಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ರಿ. ಬಳಿ ಇನ್ವಾಲ್ವ್ ಆಗಿ ನೋಡ್ರಿ, ಇದೇನು ನೋಡಿದೀವಲ್ಲ ಇಲ್ಲಿ ಇನ್ಕ ಲಿಂಗ ಪೂಜೆ ಏನು ಮಾಡಿದ್ರಲ್ಲ ಅದ ಲಿಂಗ ಪೂಜೆ ಮಾಡಿದ್ರು ಅಂತ ಸ್ಥಳ ವೀಕ್ಷಕರೇ. ಇದು ಈ ದೇವಾಲಯಕ್ಕೆ ವೀಕ್ಷಕರೇ ಶಾಸನದಲ್ಲಿ ಮುಖೇಶ್ವರ ದೇವಾಲಯ ಎಂದು ಗುಪ್ತಗೊಂಡಿದೆ. ಮೊದಲಿಗೆ ಒಂದು ಸರಳ ನಿರ್ಮಾಣವಾಗಿದ್ದು ಪ್ರಾಯಶಃ ವಿರೂಪಾಕ್ಷ ದೇವಾಲಯ ನಿರ್ಮಾಣದ ಕಾಲದಲ್ಲಿ ಶಕ 740ರಲ್ಲಿ ಜೀರ್ಣೋದ್ಧಾರ ಹೊಂದಿತು. ರಾಮಾಯಣ ಕಥಾನಕಗಳನ್ನು ಬಿಂಬಿಸುವ ಸುಂದರ ಫಲಕ ಶಿಲ್ಪಗಳಿಗೆ ಪ್ರಸಿದ್ಧವಾದ ಇಲ್ಲಿನ ವಾಸ್ತು ಪರಿಪೂರ್ಣವಾಗಿ ವಿಕಾಸ ಹೊಂದಿದ ರೇಖಾನಗರ ಶೈಲಿಯ ಅಪೂರ್ಣ ಕಲಾಕೃತಿಗಳಾಗಿವೆ ವೀಕ್ಷಕರೇ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗೈತಿ. ಜಮಖಂಡಿ ಬಾಗಲಕೋಟೆ. ಶಾಸನವಿರುವ ಏಕಶಿಲೆಯ ಮಂದಿರ, ಶಾಸನವಿರುವ ಏಕಶಿಲೆಯ ಕಂಬ. ಇದೇನು ಕಾಣಿಸ್ತಾ ಇದ್ದಾರಲ್ಲ ಇದೆ, ಯಾಕಂದ್ರೆ ಅದು ಯಾಕೆ ಗೊತ್ತಿಲ್ಲ, ಮೇಲೆ ಬಂದ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ನೋಡ್ತಾ ಇದ್ದೀರಲ್ಲ ಲಿಂಗ ಕೆತ್ತನೆ ಮಾಡಿರುವಂತ ಜಾಗ. इस बार लड़ते रहते थे पल्लव चालुक्य सेकंड विक्रमादित्य रवागे विजय स्तंभ एक्चुअली लोकमान्य मंदिर है, इसमें विरूपाक्ष मंदिर है. अभी अंदर पूजा होता है, अभी अंदर रामायण महाभारत है. उसी कारण से सुंदर समाधि ಎಲ್ಲವರಂತೆ ನಾವಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿ ಕೆತ್ತಿದ್ದಾರೆ ದೇವಾಲಯಗಳನ್ನು. ದೂರಿಂದ ನೋಡ್ಬೋದು ಎಷ್ಟು ಕಲಾಕೃತಿಗಳಾಗಿವಪ್ಪ ಅಂತಂದ್ರೆ ಅದು ನಾವು ಹೇಳೋಕ್ಕಾಗೋದಿಲ್ಲ. ಅದು ನೀವು ಬಂದು ಇಲ್ಲಿ ನೋಡಿದಾಗ ನಿಮ್ಗೆ ಗುರ್ತಾಗುತ್ತೆ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ಹಾಗೆ ಮುಂದೆ ನೋಡ್ಕೊತ ಹೋಗೋಣ. ಇನ್ನೂ ನಿಮಗೆ ಭಾಳ ತೋರಿಸೋದೈತಿ, ತೋರಿಸ್ತೀನಿ ಬನ್ನಿ. ಅಲ್ಲಿ ನೋಡ್ರಿ ವೀಕ್ಷಕರೇ, ಇದೆ ನಿಮ್ಗೆ ಏನು ಕಾಣಿಸ್ತಾ ಇದೆಯಲ್ಲ ಚಂದ್ರಶೇಖರ ದೇವಾಲಯ ವೀಕ್ಷಕರೇ. ನೋಡ್ಬೋದು ನೀವು ಚಂದ್ರಶೇಖರ ದೇವಾಲಯ ಕೃತಕ 7ನೇ ಶತಮಾನದಲ್ಲಿ ಪೂರ್ವದಲ್ಲಿ ನಿರ್ಮಾಣವಾಗಿರುವ ಗುಡಿ ಅಥವಾ ದೇವಾಲಯ ಇದಾಗಿದೆ ವೀಕ್ಷಕರೇ. ಜಂಬುಲಿಂಗ ದೇವಾಲಯ. ಬರ್ತದೆ, ಯಾಕಂದ್ರೆ ಮರಾಠಿ ಇಲ್ಲಿ ಮಾತಾಡ್ತಾ ಇದ್ದಾರೆ ವೀಕ್ಷಕರೇ. ಯಾಕಂದ್ರೆ ಪ್ರವಾಸಿಗರು ಎಲ್ಲ ಕಡೆಯಿಂದ ಇಲ್ಲಿ ಬರ್ತಾರೆ ಎಂಬುದು ಎಲ್ಲ ನೋಡ್ತಿರ್ಬೋದು. ಇಲ್ಲಿಯವರೆಗೆ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ ವೀಕ್ಷಕರೇ. ಆದಷ್ಟು ಏನು ನಿಮಗೆ ಐಹೊಳೆಯ ದೇವಾಲಯಗಳನ್ನು ತೋರಿಸಲು ಮುಂದಿನ ಸಂಚಿಕೆಯಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಬರುವ ಮುಂದಿನ ವಿಡಿಯೋ ವೀಕ್ಷಿಸಲು ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿವರೆಗೆ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು ವೀಕ್ಷಕರೇ. ಶುಭ ದಿನ, ಶುಭಕರ, ಎಲ್ಲರಿಗೂ ಒಳ್ಳೆಯದಾಗಲಿ.